ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ವಿಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರೋ ಹಂಗೆ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗೈತಿದೆ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ರಿಕ್ವೆಸ್ಟೆಡ್ ವಿಡಿಯೋ ಅಂದ್ರೆ ನನ್ನ ಒಂದು ವ್ಯೂವರ್ ಅಥವಾ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ಅವರು ಕಮೆಂಟ್ ಮಾಡಿ ಭಾಳಷ್ಟು ಮಂದಿ ಈ ಒಂದು ಕ್ವಶನ್ನ ಕೇಳಿದ್ರು. ನಾನು ಅಂದರೆ ಈ ಒಂದು ಡೌಟ್ ಇತ್ತು ಅವರಿಗೆ, ಈ ಒಂದು ಪ್ರಾಬ್ಲಮ್. ಅದನ್ನು ನಾನು ಇವತ್ತಿನ ಒಂದು ವಿಡಿಯೋದಾಗ ಅದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕಂಟೆಂಟ್ ಆಗೈತಿ. ಮತ್ತು ನಿಮ್ಮ ತಮ್ಮನೇಲಿನಾಗ ಹೇಳಿದಂಗೆ ನಿಮ್ದು ಏನಾರ ನೀವು ಮೆಸೇಜ್ ಮಾಡಿದ್ರು ಅಥವಾ ಇನ್ನೊಬ್ಬರು ನಿಮ್ಮ ಒಂದು ಮೆಸೇಜನ್ನ ನೋಡಿದ್ರು ಅವ್ರದ್ದಾತು ನಿಮ್ಮದಾತು ಸೀನ್ ಅಂತೇಳಿ ಅಂದ್ರೆ ಅವ್ರು ನೋಡಿದ್ದು ತೋರಿಸ್ತಿರಂಗಿಲ್ಲ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಾಗ. ಇದು ಇವತ್ತಿನ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗೈತಿ. ತಮ್ಮನೇಲಿನಾಗ ಇದನ್ನ ಹೇಳಿದ್ನಿ ಮತ್ತು ಕೆಳಗೆ ರಿಕ್ವೆಸ್ಟೆಡ್ ವಿಡಿಯೋತೂ ಹಾಕಿದ್ನಿ. ಅದಕ್ಕಾಗಿ ನಾನು ಎರಡೂ ಹೇಳಿದ್ನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡಾತಿರಲಿ ನಿಮಗೂ ಕೂಡ ಯೂಸ್ಫುಲ್ ಆಗೈತಿ. ಮತ್ತು ಏನು ಕಮೆಂಟ್ ಮಾಡಿದ್ಲ ಅವಗೂ ಕೂಡ ಈ ಒಂದು ವಿಡಿಯೋನು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ. ಆದಷ್ಟು ಆ ಒಂದು ವ್ಯಕ್ತಿನೂ ನೋಡಲಿ ಅನ್ನೋದು ಇವತ್ತಿನ ಒಂದು ವಿಡಿಯೋದ ಉದ್ದೇಶ, ಮತ್ತೇನೂ ಅಲ್ಲ. ಅವಂಗೆ ಅಷ್ಟೇ ಅಲ್ಲ, ನೀವು ಬೇರೆದವ್ರಿಗೆ ಕಮೆಂಟ್ ಮಾಡಿದ್ರು ಬೇರೆದವ್ರಿಗೆ ನಾನು ಆನ್ಸರ್ ಮಾಡ್ತೀನಿ. ಇವತ್ತಿನ ಒಂದು ವಿಡಿಯೋದಾಗ ವಿತ್ ಇನ್ಸ್ಟಾಗ್ರಾಮ್ನಾಗ ಪ್ರಾಕ್ಟಿಕಲ್ಲಾಗೆ ಮಾಡಿ ತೋರಿಸ್ತೀನಿ. ಸೆಟ್ಟಿಂಗ್ಸನ್ನು ಯಾವ ಥರ ಇಟ್ಕೊಳ್ಳೋದು, ಯಾವ ಥರ ನಾವು ಬಂದ್ ಮಾಡೋದು, ಆನ್ ಮಾಡೋದು ಎಲ್ಲ ಹೇಳ್ತೀನಿ. ಇದಕ್ಕೆ ನೀವು ಏನು ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಾಗ ನೀವು ಹೋಗ್ಬಿಟ್ಟು ಈ ಒಂದು ಸೆಟ್ಟಿಂಗ್ಸ್ನ ಇಟ್ಕೋಬೇಕು. ಅದಷ್ಟೇ ಅಲ್ಲ, ಮತ್ತು ನೀವು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಈ ಒಂದು ಸೆಟ್ಟಿಂಗ್ಸ್ನ ಮಾಡ್ಕೋರಿ. ಆದಷ್ಟು ಜಲ್ದಿ ವರ್ಕ್ ಆಕೈತಿ. ಬರ್ರಿ ಮತ್ತು ವಿಷಯಕ್ಕೆ ಬರೋಣ, ಯಾವ ಥರ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು ಅಂತೇಳಿ. ನಿಮ್ಗೆ ಇನ್ನೊಂದು ಸಲ ಹೇಳ್ಬಿಡ್ತೀನೋ, ಇನ್ನೊಬ್ಬರ ಒಂದು ಮೆಸೇಜ್ನ ನಾವು ನೋಡಿರ್ತೀವಿ ಅಥವಾ ನಮ್ಮ ಒಂದು ಫ್ರೆಂಡ್ಸ್ ನೋಡಿರ್ತಾರೆ ನಮ್ಮ ಒಂದು ಮೆಸೇಜ್ನ, ಅದು ತೋರಿಸ್ತಿರಂಗಿಲ್ಲ. ಸೀನ್ ಅಂತೇಳಿ ತೋರಿಸ್ತಿರಂಗಿಲ್ಲ. ಸೀನ್ ಅಂತೇಳಿ ಬರೋದು ಕೆಳಗೆ. ಬೇಕಾದ್ರೆ ಆ ಒಂದು ಇಮೇಜಿನ ನಾನು ನಿಮ್ಗೆ ಫೋಟೋ ಹೊಡೆದಾಗ ಹಾಕಿರ್ತೀನಿ, ಅದನ್ನ ನೋಡ್ಕೊರಿ ಕರೆಕ್ಟಾಗಿ. ಕೆಳಗೆ ಮಾರ್ಕ್ ಮಾಡತ್ತಲ್ಲ ಸೀನ್ ಅಂತೇಳಿ, ಅದನ್ನ ತೋರಿಸ್ಬಲ್ದು ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಯೂಸರ್ಸ್ಗಳಿಗೆ. ಇವತ್ತಿನ ಒಂದು ವಿಡಿಯೋ ಬಗ್ಗೆ ಇದ್ರ ಬಗ್ಗೆನೇ ಹೇಳತ್ತೀನಿ. ಈಗ ಮೊದಲಿಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ನ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿಕೇಶಿಂದ ನಾ ಏನು ಮಾಡ್ತಾರೆ ಇಲ್ಲಿ ಹೋಮ್ ಪೇಜ್ ನೀವು ನೋಡತ್ತಿರ್ಲಿ, ಇದು ಹೋಮ್ ಪೇಜ್. ಈ ಒಂದು ಹೋಮ್ ಪೇಜ್ ನೀವು ಬಿಟ್ಟು ಇಲ್ಲಿ ಮ್ಯಾಲೆ ನೋಡ್ಬೋದು. ಇಲ್ಲಿ ಒಂದು ಬಾಣದ ಗುರುತು ಕೊಟ್ಟಿರ್ತಾನೆ, ಮೆಸೇಜ್ದು ಒಂದು ಸಿಂಬಲ್ ಕೊಟ್ಟಿರ್ತಾನೆ. ಇಲ್ಲಿ ನೀವು ಕೆಳಗೆ ಬರ್ರಿ. ನೀವು ಯಾವ ಒಂದು ಫ್ರೆಂಡ್ ನಿಮ್ಮ ಒಂದು ಮೆಸೇಜ್ ನೋಡಿದ್ರೆ ಅಥವಾ ನಿಮ್ಮ ಒಂದು ಮೆಸೇಜ್ಗಳನ್ನ ನಿಮ್ಮ ಒಂದು ಫ್ರೆಂಡ್ ನೋಡ್ತಾನಲ್ಲ, ಆವಾಗ ಅದು ತೋರ್ಸಂಗಿಲ್ಲ. ಸೀನ್ ಅಂತೇಳಿ ತೋರ್ಸಂಗಿಲ್ಲ. ಆ ಒಂದು ಫ್ರೆಂಡ್ದು ಇನ್ಸ್ಟಾ ಐ ಡಿ ಇರೋದ್ಲೆ ಅದನ್ನು ನೀವು ಓಪನ್ ಮಾಡಿರಿ. ಮೆಸೇಜ್ ಚಾಟಿಂಗ್ನ ನೀವು ಓಪನ್ ಮಾಡಬೇಕು. ಅಲ್ಲಿ ಓಪನ್ ಮಾಡ್ಕೇಶಿಂದ ಅಲ್ಲಿ ಮ್ಯಾಲ ಪ್ರೊಫೈಲ್ ಅದು ಕೊಟ್ಟಿರ್ತಾನಲ್ಲ, ಅವರ ಒಂದು ಪ್ರೊಫೈಲ್ ಕೆಳಗೆ ಅವರ ಒಂದು ಯೂಸರ್ ಐ ಡಿ ಇರ್ತೈತೆ, ಯೂಸರ್ ನೇಮ್. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಪ್ರೊಫೈಲ, ಸರ್ಚ್, ಮ್ಯೂಟ್ ಆಪ್ಷನ್ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದ್ಸಲ ಕನ್ಫ್ಯೂಸ್ ಆಗಬರುತ್ತೆ. ಇನ್ನೊಂದ್ಸಲ ಹೇಳ್ತಾನು ಕರೆಕ್ಟಾಗಿ ಹಿಂದೆ ಬ್ಯಾಕ್ ಹೋಗ್ಬಿಟ್ಟು 10% ನಿಮ್ಗೆ ಹೇಳ್ತಾನೆ ಕೇಳ್ರಿ. ಇಲ್ಲಿ ನೀವು ಮೆಸೇಜ್ ಮಾಡ್ತಿರಲಿ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ, ಅಲ್ಲಿಗೆ ನೀವು ಬರ್ರಿ. ಆ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿರಿ. ಅಲ್ಲಿ ಬಂದ ಕೇಸಿಂದ ಯಾರ ಜೊತೆ ನೀವು ಚಾಟಿಂಗ್ ಮಾಡ್ತೀರಿ, ಯಾರೋ ಒಂದು ಮೆಸೇಜ್ ನೀವು ನೋಡ್ತಿರ್ತೀರಿ, ಅದನ್ನು ಸೀನ್ ಅಂತೇಳಿ ತೋರ್ಸಂಗಿಲ್ಲ. ಅಥವಾ ಅವ್ರದ್ದಾಗಿರ್ಬೋದು ನಿಮ್ಮದಾಗಿರ್ಬೋದು, ಆ ಒಂದು ವ್ಯಕ್ತಿದ ಒಂದು ಮೆಸೇಜ್ ಐ ಡಿ ಇರ್ತಿರತ್ತಲ್ಲ, ನೀವು ಚಾಟಿಂಗ್ ಮಾಡ್ತಿರಲಿ, ಆ ಒಂದು ಪೇಜನ್ನ ನೀವು ಓಪನ್ ಮಾಡಿ. ಅಲ್ಲಿ ಚಾಟಿಂಗ್ ಪೇಜಿಗೆ ನೀವು ಬಂದುಬಿಟ್ಟು ಅಲ್ಲಿ ಮ್ಯಾಲೆ ಅವನ ಯೂಸರ್ ಐ ಡಿ ಇರ್ತೈತೆ. ಅಲ್ಲಿ ಅವನ ಪ್ರೊಫೈಲ್ದು ಯೂಸರ್ ಐ ಡಿ ಅಂದ್ರೆ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇರ್ತೈತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಕ್ಲಿಕ್ ಮಾಡೋಣ, ಅಲ್ಲಿ ಕೊಡ್ತಾನೆ. ಏನೇನು ಕೊಡ್ತಾನಪ್ಪ ಅಂದ್ರೆ ಪ್ರೊಫೈಲ, ಸರ್ಚ್, ಮ್ಯೂಟ್ ಆಪ್ಷನ್ನ. ಸೊ ಫ್ರೆಂಡ್ಸ, ನಾನು ಮಳೆ ಹೇಳಕತ್ತಾನು. ನಿಮಗೆ ಡಬಲ್ ಸಲ ಅನಿಸಿರ್ಬೋದು, ಆದರೆ ಕೆಲವೊಂದಿಷ್ಟು ಜನ ಇರ್ತಾರೋ, ಆದ್ರೆ ಪಾಪ ಅವ್ರಿಗೇನು ಅರ್ಥ ಆಗೋದಿಲ್ಲ ನಾ ಏನು ಹೇಳ್ತೀನಿ ಅನ್ನೋದು. ಅವ್ರ ಸಲುವಾಗಿ ನಾನು ಡಬಲ್ ಸಲ ಹೇಳತ್ತೀನಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾರು ಅರ್ಥ ಆಗಿತ್ತಪ್ಪ ಅಂದ್ರೆ ಕಂಟಿನ್ಯೂ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು, ಏನೂ ಅಭ್ಯಂತರ ಇರೋದಿಲ್ಲ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೀವು ಏನು ಕ್ಲಿಕ್ ಮಾಡಬೇಕು, ಇಲ್ಲಿ ಬಂದ ಮೇನ್ ಸೆಟ್ಟಿಂಗ್ಸ್ ಇಲ್ಲೇ ಐತೆ. ಏನಪ್ಪ ಅಂದ್ರೆ ಇಲ್ಲಿ ಥೀಮ್, ಪ್ರೈವೇಸಿ ಆ್ಯಂಡ್ ಸೇಫ್ಟಿ ಮತ್ತು ಕ್ರಿಯೇಟ್ ಎ ಗ್ರೂಪ್ ಚಾಟ್ ಕೊಟ್ಟಿರ್ತಾನೆ. ಇಲ್ಲಿ ನೀವು ಏನು ಕ್ಲಿಕ್ ಮಾಡಬೇಕು, ನೀವು ಇನ್ನೊಂದು ಹೇಳ್ತೀನಿ. ಇಲ್ಲಿ ನೀವು ಪ್ರೈವೇಸಿ ಆ್ಯಂಡ್ ಸೇಫ್ಟಿ ಅಂತ ಒಂದು ಆಪ್ಷನ್ ಐತಲೆ, ಅಲ್ಲಿಗೆ ನೀವು ಬಂದ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಹಲವಾರು ಥರ ಸೆಟ್ಟಿಂಗ್ಸ್ಗಳು ಓಪನ್ ಆಕಾವ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ರೀಡ್ ಆ್ಯಂಡ್ ರಿಸಿಪ್ಟ್ ಕೊಟ್ಟಿರ್ತಾನೆ ಮತ್ತು ಟೈಪಿಂಗ್ ಇಂಡಿಕೇಟ್ ಕೊಟ್ಟಿರ್ತಾನೆ, ಇಂಡಿಕೇಟರ್ ಅಂತೇಳಿ. ಈ ಎರಡು ಆಪ್ಷನ್ ಒಳಗೆ ನೀವು ರೀಡ್ ಆ್ಯಂಡ್ ರಿಸಿಪ್ಟ್ ಅನ್ನೋ ಒಂದು ಆಪ್ಷನ್ ಏನೈತಿಲ್ಲ, ಅದನ್ನು ನೀವು ಆನ್ ಮಾಡ್ಕೋಬೇಕು. ನಿಮ್ಮ ಕಡೆ ಅದು ಆಪ್ ಇರ್ತೈತಿ, ಅದನ್ನು ನೀವು ಆನ್ ಮಾಡ್ಕೊರಿ. ಯಾರ್ಯಾರು ಆನ್ ಮಾಡ್ಕೋಬೇಕಪ್ಪ ಅಂದ್ರೆ ಇದನ್ನು ಯಾರಿಗೆ ಇನ್ನೊಬ್ಬರು ಒಂದು ಮೆಸೇಜ್ ನೋಡಿದ್ರು ಸೀನ್ ಅಂತೇಳಿ ತೋರಿಸ್ತಿರಂಗಿಲ್ಲ, ಅಥವಾ ನಿಮ್ಮದಾಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ಸ್ದಾಗಿರ್ಬೋದು. ಮಳೆ ಹೇಳಕತ್ತಾನೋ ಬ್ಯಾಸ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇದು ಭಾಳ ಇಂಪಾರ್ಟೆಂಟ್ ಐತೆ. ರಿಕ್ವೆಸ್ಟೆಡ್ ವಿಡಿಯೋ ಆಗಿದ್ದರಿಂದ ಇದನ್ನು ಭಾಳ ಈಸಿಯಾಗಿ ಹೋಗಂಗೆ ಹೇಳ್ಬೇಕು ನಾ ಇದನ್ನು. ಮತ್ತು ಎರಡನೇದು ಬಂದುಬಿಟ್ಟು ಟೈಪಿಂಗ್ ಇಂಡಿಕೇಟರ್ ಅಂತ ಕೊಟ್ಟಿರ್ತಾನೆ. ಅಕಸ್ಮಾತ್
ಎಕ್ಸ್ಟ್ರಾ ಒಂದು ಸೆಟ್ಟಿಂಗ್ಸ್ ಐತಿ. ಏನಪ್ಪ ಅಂದ್ರೆ ಈ ವಾಟ್ಸಪ್ನ್ಯಾಗ ಟೈಪ್ ಮಾಡಿದ್ದು ಹೆಂಗೆ ತೋರಿಸ್ತೈತಿ, ಇದು ವಾಟ್ಸಪ್ನ್ಯಾಗ ಮ್ಯಾಲೆ ಅವರ ಒಂದು ಪ್ರೊಫೈಲ್ ಮೇಲೆ ಹಂಗೆ ನೀವು ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಟೈಪ್ ಮಾಡಿದ್ದು ಏನಾರ ನಿಮ್ಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ನೀವು ಇದನ್ನು ಕೂಡ ಆನ್ ಮಾಡ್ಕೋಬೋದು. ಇದು ಕೂಡ ಒಂದು ಎಕ್ಸ್ಟ್ರಾ ಸೆಟ್ಟಿಂಗ್ಸ್ ಇಲ್ಲ ಅಂತೇಳಿ ಹೇಳಕತ್ತಾನೆ. ಈ ಎರಡೂ ಕೂಡ ಆನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಸೇಮ್ ವಾಟ್ಸಪ್ ಟೈಪನ್ನು ನೀವು ಇದು ವರ್ಕ್ ಮಾಡ್ಬೋದು. ಏನೂ ಕೂಡ ಅಭ್ಯಂತರ ಇಲ್ಲ. ಅವ್ರದ್ದು ಸೀನ್ ಅಂತೇಳಿ ತೋರಿಸ್ತೈತಿ, ನಿಮ್ಮದು ಕೂಡ ತೋರಿಸ್ತೈತಿ. ಆರಾಮಾಗಿ ನೀವು ಈ ಥರ ನೀವು ಪ್ರಾಬ್ಲಮ್ನ ಸಾಲ್ವ್ನ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ರಿಕ್ವೆಸ್ಟೆಡ್ ವೀಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಬೆಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಏನಾರು ಇದ್ರಪ್ಪ ಅಂದ್ರೆ ಹಾಕ್ತಾನೋ. ಯಾರಾದರೂ ಕಮೆಂಟ್ ಮಾಡಿರಿ, ನೋಡೋಣ ನಿಮ್ಮ ಒಂದು ಏನಾರು ಡೌಟ್ ಪ್ರಶ್ನೆಗಳು ಏನಾರು ಇದ್ದು ಅಂದ್ರೆ ಅವಾಗ ನಾನು ಆನ್ಸರ್ ಅನ್ನೋದು ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕಿವಿ. ಅಲ್ಲಿವರೆಗೂ ಟಾಟಾ.